ಚುನಾವಣೆಗಳು ಆದ ಮೇಲೆ ಸಿಕ್ಕಿಬೀಳುವಂಥದ್ದು ಬಹುತೇಕ ಖಚಿತ ಅಂತ ಗೊತ್ತಾಗಿದೆ. ಕೆಲವ್ರನ್ನ ನೀವೇ ಹೋಗಿ ಸರೆಂಡರ್ ಆಗಿ ಅಂತ ಹೇಳಿದ್ದಾರೆ. ಸರೆಂಡರ್ ಆಗುವಂಥವ್ರು ಹೆದರ್ಕೊಂಡಿದ್ದಾರೆ. ರಾತ್ರಿ ಹೆದರ್ಕೊಂಡು ಮತ್ತೆಂಗದ 3-4 ಸರಿ ಇವರು ಮಾತಾಡಿದ್ದಾರೆ. ಮಾತಾಡಾದ್ಮೇಲೆ ಮಾರನೇ ದಿವಸ ಇನ್ನೊಬ್ಬ ವ್ಯಕ್ತಿ, ಅವನು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾನಲ್ಲ, ಅವನು ಕರ್ಕೊಂಡು ಹೋಗಿ ದರ್ಶನ್ ಅವ್ರನ್ನ ಭೇಟಿ ಮಾಡಿಸಿ ಅವ್ರು ನೀವೆಲ್ಲದನ್ನು ನೋಡ್ಕೋತೀವಿ ಅಂತ ಹೇಳಿದ್ಮೇಲೆ ಇವರು ಬಂದು ಸರೆಂಡರ್ ಆಗಿದ್ದಾರೆ. ಇಷ್ಟೆಲ್ಲ ಆದಮೇಲೆ ದರ್ಶನ್ ಮನಸ್ಥಿತಿ ಹೆಂಗಿತ್ತು? ದರ್ಶನ್ ಶೂಟಿಂಗಲ್ಲಿ ಪಾಲ್ಗೊಂಡಿದ್ರು. ಇದು ಸಂಗತಿ. ಕಾಮಿಡಿ ಸೀನ್ ಇತ್ತಂತೆ ಅದರಲ್ಲೂ. ಚಿತ್ರದ 2ನೇ ಶೆಡ್ಯೂಲ್. ಮಿಲನ ಪ್ರಕಾಶ್ ನಿರ್ದೇಶಕರು 2ನೇ ಶೆಡ್ಯೂಲ್ ಅನ್ನು ರೆಡಿ ಮಾಡಿದ್ರು. ಮೈಸೂರಿನ ಲಲಿತ್ ಮಹಲ್ನಲ್ಲಿ ಚಿತ್ರೀಕರಣ ನಡೆಸಲಾಗಿತ್ತು. ಹೆಂಗಿದೆ ನೋಡಿ ಮನಸ್ಥಿತಿ. ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ರೂಮ್ ಬುಕ್ ಆಗಿತ್ತು. ಶೂಟಿಂಗ್ ಮುಗಿಸಿ ದರ್ಶನ್ ಹೋಟೆಲ್ಗೆ ವಾಪಸ್ ಬಂದಿದ್ರು. ಮಂಗಳವಾರ ಆಕ್ಷನ್ ಸೀನ್ ಇದ್ದಿದ್ದಕ್ಕೆ ಅವರು ಜಿಮ್ ಮಾಡ್ತಾ ಇದ್ರು. ಆದರೆ ಆಕ್ಷನ್ನೇ ಬೇರೆ ಇತ್ತು, ಸೀನೇ ಬೇರೆ ಇತ್ತು, ಪ್ರಶ್ನೆ ಬೇರೆ. ದೇಹವನ್ನು ಹುರಿಗೊಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ರು. ನೋಡಿ ಹಿಂಗಿದೆ ಸ್ಥಿತಿ. ಇದೆಲ್ಲ ಆದ್ಮೇಲೆ ನಾಯಕ ನಟನೇ ಬಂಧನಕ್ಕೊಳಗಾದ್ಮೇಲೆ ಇನ್ನೇನು ಮಾಡ್ತಾರೆ? ಶೂಟಿಂಗ್ ಕ್ಯಾನ್ಸಲ್ ಆಗಿದೆ. ಇದು ಸಂಗತಿ. ಇಷ್ಟೊಂದೆಲ್ಲ ಆದ ಮೇಲೂ ಕೂಡ ಆ ಮನಸ್ಥಿತಿ ನೋಡಿ ಹೆಂಗಿದೆ ಅಂತ. ಅಂದರೆ ಏನೂ ಆಗಲ್ಲ ಅನ್ನುವಂಥ ಮನಸ್ಥಿತಿನ, ಅಥವಾ ಏನಾದರೂ ಕೂಡ ಅದನ್ನು ಜಯಿಸ್ಕೊಂಡ್ಬಿಡ್ತೀನಿ ಅನ್ನುವಂಥ ಮನಸ್ಥಿತಿನ. ಡೆವಿಲ್ ಸಿನಿಮಾದ ಶೂಟಿಂಗ್ ನಡೆಯುತ್ತೆ, ಅದರಲ್ಲೂ ಕಾಮಿಡಿ ಸೀನ್, ಅದರಲ್ಲಿ ಪಾಲ್ಗೊಳ್ತಾರೆ. ಆ ಸೀನ್ ಮುಗಿಸಿ ವಾಪಸ್ ಬರ್ತಾರೆ. ಮಾರನೇ ದಿವಸ ಆ್ಯಕ್ಷನ್ ಸೀನ್ ಇರುತ್ತೆ, ಫೈಟ್ ಸೀನ್ ಇರುತ್ತೆ. ಅದಕ್ಕೋಸ್ಕರ ಜಿಮ್ನಲ್ಲಿ ದರ್ಶನ್ ವರ್ಕೌಟ್ ಮಾಡ್ತಾರೆ. ಇದು ಸಂಗತಿ. ಬನ್ನಿ, ನಮ್ಮ ಪ್ರತಿನಿಧಿ ಮಂಗಳ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಗಳ, ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ, ಈ ಮನಸ್ಥಿತಿ ಅನ್ನುವಂಥದ್ದು ಇದೆಯಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ಘಟನಾವಳಿಗಳು ಏನು ಆಗಬಾರ್ದು ಅದು ಆಗೋಗ್ಬಿಟ್ಟಿದೆ. ಅದೆಲ್ಲ ಆದ ಮೇಲೂ ಕೂಡ ಇಂಥ ಒಂದು ಮನಸ್ಥಿತಿ ಮೇಂಟೈನ್ ಮಾಡ್ಕೊಳ್ಳುವಂಥದ್ದು ಇದೆಯಲ್ಲ, ಇದು ಸಾಮಾನ್ಯ ವ್ಯಕ್ತಿ ಸಾಧ್ಯವಿಲ್ಲದಿರುವಂಥ ಮಾತು. ತನ್ನ ಪಾಡಿಗೆ ತಾನು ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಇರುವಂಥದ್ದಾಗಿರ್ಬೋದು, ತನ್ನ ಪಾಡಿಗೆ ತಾನು ಹೋಗಿ ಸಿನಿಮಾ ಶೂಟಿಂಗಲ್ಲಿ ಪಾಲ್ಗೊಳ್ಳುವಂಥದ್ದಾಗಿರ್ಬೋದು. ಅದರಲ್ಲೂ ಕಾಮಿಡಿ ಸೀನಲ್ಲಿ ನೀವು ಭಾಳ ಕಷ್ಟ ಆ ಕಾಮಿಡಿ ಸೀನ್ಗಳನ್ನ ಮಾಡುವಂಥದ್ದು. ಇಷ್ಟೊಂದೆಲ್ಲ ನೀವು ಏನಾದರೂ ಟೆನ್ಷನ್ ಇದ್ದಿದ್ದರೆ ಕಾಮಿಡಿ ಸೀನ್ಗಳನ್ನ ಮಾಡೋಕ್ಕೆ ಸಾಧ್ಯ ಇಲ್ಲ. ಮನಸ್ಥಿತಿ ಹೇಗಿರ್ಬೋದು ಅಂತ. ಮಾರನೇ ದಿವಸ ಒಂದು ಆ್ಯಕ್ಷನ್ ಇದಿತ್ತು, ಫೈಟ್ ಸೀನ್ ಇತ್ತು, ಸಾಹಸ ದೃಶ್ಯಾವಳಿಗಳಿದ್ವು. ಹೀಗಾಗಿ ದೇಹವನ್ನು ಹುರಿಗೊಳಿಸ್ಲಿಕ್ಕೆ ಇವರು ಜಿಮ್ ಮಾಡ್ತಾಯಿದ್ರು ಅಂತ. ಭಾಳ ಆಶ್ಚರ್ಯ ಅನಿಸುತ್ತಪ್ಪ ಇದೆಲ್ಲ ಕೇಳಿದಂಥ ಸಂದರ್ಭದಲ್ಲಿ. ಏನಂತೀರಿ? ಹೌದು ರಂಗನಾಥ್, ಅಂದರೆ ನಾವು ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ನೋಡಲೇಬೇಕಾಗಿರೋದು ಏನು ಅಂತಂದರೆ ದರ್ಶನ್ ಒಬ್ಬರು ಆ್ಯಕ್ಟರು. ಸೊ ಅದರಲ್ಲೂ ಸೂಪರ್ ಸ್ಟಾರ್ ಕನ್ನಡ ಇಂಡಸ್ಟ್ರಿಗೆ. ಸೊ ಅದರಲ್ಲೇ ಗೊತ್ತಾಗುತ್ತೆ ಅವರು ಸೂಪರ್ ಸ್ಟಾರ್ ಆಗಿ ಬಂದಿದ್ದಾರೆ ಅಂದರೆ ಒಂದು ಲೈಟ್ ಬಾಯಿಂದ ಹಿಡಿದು ಇವತ್ತು ಏನು ಲೆಜೆಂಡರಿ ನಟ ಆಗಿದ್ದಾರೆ ದರ್ಶನ್ ಅವರು ಅಂತಂದಾಗ ಅವರು ವರ್ಕಿಂಗ್ ಬಗ್ಗೆ ಆಗಲಿ ಒಂದು ಆ್ಯಕ್ಟಿಂಗ್ ಬಗ್ಗೆ ಆಗಲಿ ಎಷ್ಟು ಕಮಿಟ್ಮೆಂಟ್ ಇದೆ ಅವ್ರಿಗೆ ಅನ್ನೋದು ಅರ್ಥ ಆಗುತ್ತೆ. ಸೊ ಹೀಗಾಗಿನೇ ಒಬ್ಬ ಕಲಾವಿದ ಅವ್ರಿಗೆ ಯಾವ ರೀತಿ ಆ್ಯಕ್ಟಿಂಗ್ ಮಾಡಬೇಕು, ಎಂಥ ಸಂದರ್ಭದಲ್ಲೇ ಆಗಲಿ ನಮ್ಮ ಕಮಿಟ್ಮೆಂಟ್ ಏನಿದೆ ಅದನ್ನು ಮಾಡಬೇಕು ಅನ್ನೋ ಒಂದು ಕಮಿಟ್ಮೆಂಟ್ ಇರುತ್ತೆ. ಅದನ್ನ ಇಲ್ಲಿ ಅವರು ತೋರಿಸಿದ್ದಾರೆ ಅಂತ ಅನ್ಸುತ್ತೆ. ಸೊ ಈ ಕಮಿಟ್ಮೆಂಟು ಇದು ಏನೇ ಬಂದರೂ ಕೂಡ ನಾವು ಇದರಲ್ಲಿ ಲೀಲಾಜಾಲವಾಗಿ ಅಭಿನಯ ಮಾಡಿಬಿಡ್ತೀವಿ. ಇದು ಬಾಕಿ ದಿನಗಳಲ್ಲಿ ಏನೋ ಮೈಲಿ ಹುಷಾರಿಲ್ದಿರೋಂಥ ಸಂದರ್ಭದಲ್ಲಿ ಅಥವಾ ಮನೇಲಿ ಯಾರೋ ಇಂಪಾರ್ಟೆಂಟ್ ವ್ಯಕ್ತಿ ಹೋಗ್ಬಿಟ್ಟಿರ್ತಾರೆ, ಅಂಥ ಸಂದರ್ಭದಲ್ಲಿ ಬಂದು ಮಾಡಿದಾಗ ನಾವು ಕೂಡ ಈ ಹೀರೋಗಳನ್ನು ಸೂಪರ್ ಹೀರೋಗಳನ್ನಾಗಿ ಮಾಡಿ ಹೇಳ್ತೀವಿ. ಆದರೆ ಸ್ಥಿತಿಗತಿಗಳು ಹಂಗಿರಲ್ಲ ಇಲ್ಲಿ. ಯಾಕಂದರೆ ಕೊಲೆ ಮಾಡಿದಂಥವ್ರು ಸುತ್ತಮುತ್ತ ಎದುರುಗಡೆನೇ ಇದ್ದಾರೆ. ಒಂದು ಹೆಣ ತಗೊಂಡೋಗಿ ಬಿಸಾಕಿದ್ದಾರೆ ಅಂತ ಗೊತ್ತಿದೆ ಈ ವ್ಯಕ್ತಿಗೆ. ಜೊತೆಗೆ ಅವರು ಸರೆಂಡರ್ ಆಗ್ತೀವಿ ಅಂತ ಹೇಳಿದಂಥವ್ರು ಆಟ ಆಡಿಸಿದ್ದಾರೆ. ಅವರು ಪೂರ್ತಿ ಶನಿವಾರ ರಾತ್ರಿ ಪೂರ್ತಿ ಆಟ ಆಡಿದ್ದಾರೆ. ಅದಾದಮೇಲೆ ಹೆಂಗೆ ಗೊತ್ತಾ, ಭಾನುವಾರ ಮಧ್ಯಾಹ್ನ ತನಕ ಅವರು ಉಲ್ಟಾ ಹೊಡೆದ್ಬಿಟ್ಟಿದ್ದಾರೆ, ಆಗಲ್ಲ ಅಂತ. ಕೊನೆಗೇನು ಅಂದರೆ ರಾತ್ರಿ ಆ ಪ್ರದೋಷ್ ಕರ್ಕೊಂಬಂದು ಮಾರನೇ ದಿವಸ ಬೆಳಗ್ಗೆ ಇವರು ಬಂದು ಭೇಟಿ ಮಾಡಿಸ್ಯಾನೆ. ಇವರಿಂದ ಅಭಯ ಸಿಕ್ಕಾದ್ಮೇಲೆ ಅವ್ರು ಹೋಗಿ ಅವರು ಸರೆಂಡರ್ ಆಗಿದ್ದಾರೆ. ಇದು ಒಂದಲ್ಲ ಒಂದು ಕಡೆ ಸುತ್ತಕೊಂಡು ಬರುತ್ತೆ. ಆಮೇಲೆ ಇನ್ನೊಂದು ಮೂಲಗಳ ಪ್ರಕಾರ ಯಾರ್ಯಾರು ಸಂಪರ್ಕದಲ್ಲಿದ್ದರು ದರ್ಶನ್ ಅವರೆಲ್ಲರನ್ನೂ ಕೂಡ ಸಂಪರ್ಕ ಮಾಡಿ ಈ ರೀತಿ ಏನಾದರೂ ಬಚಾವಾಗಲಿಕ್ಕೆ ಮಾರ್ಗಗಳಿದೆಯಾ ಅಂತ ನೋಡಿದ್ದಾರೆ ಅನ್ನುವಂಥ ಮಾತಿದೆ. ಇಂಥ ಸಂದರ್ಭದಲ್ಲೂ ಕೂಡ ಶೂಟಿಂಗ್ ನೀವು ಬಾಕಿ ಟೈಮಲ್ಲಿ ಹೇಳಿದರೆ ಖಂಡಿತವಾಗಲೂ ಹೆಂಗೆ ಗೊತ್ತಾ, ಅದು ಕಮಿಟ್ಮೆಂಟ್ನೇ. ಇದನ್ನೇನಂತ ಕರೀಬೇಕು ಮಂಗಳ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದೇ
ರಂಗನಾಥ್ ಮೇಯ್ನಾಗಿ ನಾವು ನೋಡಬೇಕು, ಅವ್ರಿಗೆ 2 ದಿನ ಟೈಮ್ ಇತ್ತು, ಒಂದು ಸಾಟರ್ಡೆ ಮತ್ತೊಂದು ಸಂಡೇ. ಸೊ ಹೀಗಾಗಿ ಪಕ್ಕ ಪ್ಲಾನ್ ಮಾಡಿರೋವಂಥದ್ದು ಅವರು. ಹೀಗಾಗಿನೇ ಅವರು 4 ಜನರನ್ನು ಕರ್ಕೊಂಡೋಗಿ ನೀವು ಸರೆಂಡರ್ ಆಗಿ ಮುಂದಿಂದೆಲ್ಲ ನಾನು ನೋಡ್ಕೊಳ್ತೀನಿ ಅನ್ನೋ ಒಂದು ಮಾತನ್ನು ಅವರು ಹೇಳಿ ಅವ್ರಿಗೆ ಕಳಿಸಿರುವಂಥದ್ದು. ಹೀಗಾಗಿ ದರ್ಶನ್ ಅವರು ಪಕ್ಕ ಪ್ಲಾನ್ ಮಾಡಿದ್ದಾರೆ. ಅಂದರೆ ಯಾವುದೇ ರೀತಿ ನಾನು ಸಿಗಾಕೊಳ್ಳೋದಿಲ್ಲ ಈ ಕೇಸ್ನಲ್ಲಿ, ಏನೇ ಸಾಕ್ಷಿಗಳಿದೆಯೋ ಅದನ್ನೆಲ್ಲ ನಾನು ಏನು ಪಾಯಿಂಟ್ ಆಫ್ಕೋರ್ಸ್ ಅದನ್ನೆಲ್ಲ ಅವರು CCTV ಕ್ಯಾಮ್ರಾಗಳಿರ್ಬೋದು, ಜೊತೆಗೆ ಅಲ್ಲಿನ ಸಾಕ್ಷ್ಯಾಧಾರಗಳು ಏನು ಎಕ್ವಿಪ್ಮೆಂಟ್ಸ್ ಇರ್ಬೋದು ಅದನ್ನೆಲ್ಲ ರಿಮೂವ್ ಮಾಡಿದ್ದಾನೆ. ಆವಾಗಲೇ ನೋಡ್ತಾ ಇರ್ಬೋದು A17 ಅಥವಾ 18 ಆರೋಪಿ ಬ್ಲಡ್ನ ವಾಶ್ ಮಾಡಿದ್ದಾರೆ, ಜೀಪ್ ಮೇಲಿದ್ದ ಬ್ಲಡ್ನ ವಾಶ್ ಮಾಡಿದ್ದಾರೆ ಅಂತ. ಹೀಗೆ ಎಲ್ಲ ಪಕ್ಕಡ್ಬಂದಿಯಾಗಿ ಅವರು ಮಾಡಿನೇ ಅವರು ರಿಲ್ಯಾಕ್ಸ್ ಮೋಡ್ನಲ್ಲಿ ಹೋಗಿರೋದು. ಒಂದು ಕಡೆ ದರ್ಶನ್ ಅವರು ಶೂಟಿಂಗ್ ಹೋಗಿದ್ದಾರೆ, ಇನ್ನೊಂದು ಕಡೆ ಪವಿತ್ರ ಅವರು ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದಾರೆ. ಸೊ ಎಲ್ಲವೂ ಒಂದು ಪಕ್ಕ ಪ್ಲಾನ್ ರೀತಿ ಆಗಿರೋದ್ರಿಂದನೇ ಅವರು ಅಷ್ಟು ರಿಲ್ಯಾಕ್ಸ್ ಆಗಿ ಶೂಟಿಂಗ್ ಹೋಗಿರುವಂಥದ್ದು. ಜೊತೆಗೆ ಏಪ್ರಿಲ್ನಲ್ಲಿ ಏನು ಫಸ್ಟ್ ಶೆಡ್ಯೂಲ್ ಶೂಟ್ ಆಗುತ್ತೆ ಡೆವಿಲ್, ಅದಾದ ನಂತರ ಇಮಿಡಿಯೇಟ್ ಡೆವಿಲ್ 2ನೇ ಶೆಡ್ಯೂಲ್ ಸ್ಟಾರ್ಟ್ ಆಗಬೇಕಾಗಿರುತ್ತೆ. ಆದರೆ ಏನಾಗುತ್ತೆ ಅಂದರೆ ದರ್ಶನ್ ಅವರು ಒಂದು ಎಡಗೈ ಮುರ್ಕೊಳ್ತಾರೆ ಆಕ್ಷನ್ ಸೀನಲ್ಲಿ, ಹೀಗಾಗಿ ಬ್ರೇಕ್ ಬೀಳುತ್ತೆ. ಸೊ ಮೇನಲ್ಲಿ ಅವರು ಫುಲ್ ರಿಲ್ಯಾಕ್ಸ್ನಲ್ಲಿ ಇರ್ತಾರೆ. ಈಗ ಜೂನ್ನಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ 2ನೇ ಶೆಡ್ಯೂಲ್ಡು. ಆದರೆ 2ನೇ ಶೆಡ್ಯೂಲ್ಗೆ ಅವರು ಎಲ್ಲ ತಯಾರಿನ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಅಷ್ಟರಲ್ಲಿ ಶನಿವಾರ ಈ ಒಂದು ದುರಂತ ನಡೆದೇ ಹೋಗುತ್ತೆ. ಅದಾದ ನಂತರ ಕೂಡ ಅವರು ಯಾವುದೇ ಹೆದರ್ಕೊಳ್ದೆ, ಅಂದರೆ ಅವರು ದೊಡ್ಡ ಸ್ಟಾರ್ ನಟ, ತುಂಬಾ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಇಂಡಸ್ಟ್ರಿಯಲ್ ಆಗಿರ್ಬೋದು, ಸಾಕಷ್ಟು ಜನ ಪರಿಚಿತರಿದ್ದಾರೆ. ಸೊ ಪ್ರಭಾವಿ ವ್ಯಕ್ತಿ ಅವರು. ಹೀಗಾಗಿ ಏನಾದ್ರೂ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೆ ಅವರು ಅಷ್ಟು ರಿಲ್ಯಾಕ್ಸ್ ಆಗಿದ್ರು ಅಂತ ಅನ್ಸುತ್ತೆ. ಸೊ ಹೀಗಾಗಿನೇ ಮಂಡೇ ಏನಿದೆ ಅವರು ಆರಾಮಾಗಿನೇ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಕಾಮಿಡಿ ಸೀನ್ ನೀವು ಹೇಳ್ದಾಗೆ ಅಷ್ಟು ಈಸಿ ಅಲ್ಲ ಕಾಮಿಡಿ ಸೀನ್ ಮಾಡೋದು. ಯಾಕಂದ್ರೆ ಮನಸ್ಸಿನಲ್ಲಿ ನಮ್ಗೇನಾದ್ರೂ ಕೊರಿತಿದೆ ಅಂತಂದ್ರೆ ನಾವು ಕಾಮಿಡಿನ ವ್ಯಕ್ತಪಡಿಸೋದಕ್ಕಾಗೋದಿಲ್ಲ. ಅಂದ್ರೆ ಖುಷಿನೇ, ನಮ್ಮ ಮುಖದಲ್ಲಿ ಆನಂದನೇ ಇರೋದಿಲ್ಲ. ಆದ್ರೆ ಒಂದು ಕಾಮಿಡಿ ಸೀನ್ ಮಾಡಿದ್ದಾರೆ ಅಂತಂದ್ರೆ ಅವ್ರು ಇನ್ ಯಾವ ರೀತಿ ಮನಸ್ಥಿತಿ ಇರಬೇಡ ಅನ್ನೋದ್ರಲ್ಲಿ, ಗಟ್ಟಿ ಮನಸ್ಥಿತಿ ಇರಬೇಡ ಅನ್ನೋದ್ರಲ್ಲಿ ಇದೇ ಅರ್ಥ ಆಗುತ್ತೆ. ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂತಂದ್ರೆ ಇದು ಕಾಮಿಡಿ ಸೀನ್ ಅಲ್ಲ, ಇದು ಟ್ರಾಜಿಡಿ ಸೀನ್ ಇದು. ಸೊ ಅಷ್ಟು ಮಾತ್ರ ಹೇಳ್ಬೋದು. ಯಾಕಂದರೆ ಇಷ್ಟೊಂದೆಲ್ಲ ಆದಮೇಲೂ ಕೂಡ ಈ ರೀತಿ ಚಿತ್ರೀಕರಣದಲ್ಲಿ ಪಾಲ್ಗೊಳ್ಳುವಂಥದ್ದಾಗಿರ್ಬೋದು, ಆ ಮನಸ್ಥಿತಿ ನಿಜಕ್ಕೂ ಇದು ಒಂದು ಲೆಕ್ಕದಲ್ಲಿ ಏನು ಅಂದರೆ ಇದು ಸ್ಟಡಿಗೆ ಹೇಳಿ ಮಾಡಿಸೋಂಥ ಸಬ್ಜೆಕ್ಟ್ ಅಂತ ನನಗೆ ಅನಿಸ್ತಾ ಇದೆ.